ಸೆಪ್ಟೆಂಬರ್ 22ನೇ ತಾರೀಕಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ಆಗುತ್ತೆ, ಮರು ಸರ್ವೆ ಆಗುತ್ತೆ. ಅಕ್ಟೋಬರ್ 7ರವರೆಗೆ 15 ದಿನದಲ್ಲಿ ಸರ್ವೆ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಕೇವಲ 15 ದಿನದಲ್ಲಿ ರಾಜ್ಯದಾದ್ಯಂತ 7 ಕೋಟಿ ಜನರನ್ನ ಈ ಸರ್ವೆ ರೀಚ್ ಮಾಡುತ್ತಾ? ಇದು ಮೂಲಭೂತವಾಗಿರುವಂಥ ಪ್ರಶ್ನೆ. ಇದರ ಜೊತೆಗೆ ಸರ್ವೆ ಹೇಗಿರುತ್ತೆ ಅನ್ನುವ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ನಡೆದಂಥ 2015ರಲ್ಲಿ ನಡೆದಂತಹ ಸರ್ವೆ ಬಗ್ಗೆ ಅವೈಜ್ಞಾನಿಕ ಅನ್ನುವ ಪದವನ್ನು ಯೂಸ್ ಮಾಡ್ತಾ ಇದ್ರು ಬಿಜೆಪಿ ನಾಯಕರು. ಯಾರು ಆ ಸರ್ವೆಯನ್ನು ವಿರೋಧ ಮಾಡ್ತಾ ಇದ್ರು ಅವರ ಆರೋಪ ಏನು, ಅವೈಜ್ಞಾನಿಕವಾದದ್ದು ಅಂತ ಹೇಳಿ. ಹಾಗಾದರೆ ಈಗ ಮಾಡ್ತಾ ಇರುವಂತಹ ಸರ್ವೆ ಯಾವ ರೀತಿಯಾಗಿರುತ್ತೆ? ಇದ್ರ ಜೊತೆಗೆ ಈ ಹಿಂದೆ ನಡೆದಂತಹ ಸರ್ವೆಗೆ 168 ಕೋಟಿ ಖರ್ಚಾಗಿತ್ತು. ಈಗ ನಡೆಯಲಿರುವಂತಹ ಸರ್ವೆಗೆ ಎಷ್ಟು ಕೋಟಿ ಖರ್ಚಾಗುತ್ತೆ? ಈ ಮೂಲಭೂತವಾಗಿರುವಂಥ ಇದು ಪ್ರಶ್ನೆಗಳು. ಇದ್ರ ಜೊತೆಗೆ ಸರ್ವೆ ಬಳಿಕ ವರದಿ ಬರೋದು ಯಾವಾಗ ಅಂತ. ಯಾಕೆ ಅಂತ ಹೇಳಿದ್ರೆ, ಸರ್ವೆ ಮಾಡಬೇಕು, ಜಾತಿ ಗಣತಿ ಸರ್ವೆ ಮಾಡಬೇಕು ಅಂತ ಹೇಳಿ ದೇಶದಾದ್ಯಂತ ಒಂದು ಚರ್ಚೆ ನಡೀತಾ ಇದೆ. ಆರಂಭದಲ್ಲಿ ವಿರೋಧ ವ್ಯಕ್ತಪಡಿಸಿದಂಥ ಬಿಜೆಪಿ ನಾಯಕರೇ ಈಗ ಸರ್ವೆ ಮಾಡಬೇಕು, ನರೇಂದ್ರ ಮೋದಿಯವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದಲೇ ಸರ್ವೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ವರದಿ ಬರೋದು ಯಾವಾಗ? ಈ 4 ಪ್ರಶ್ನೆಗಳೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಕೋಗಿಲು ವೆಂಕಟೇಶ್ ಅವರು, ಅದೇ ರೀತಿಯಾಗಿ ಬಿಜೆಪಿ ವಕ್ತಾರರಾಗಿರುವಂಥ ದಿಲೀಪ್ ಗೌಡ, JDS ವಕ್ತಾರರಾಗಿರುವಂಥ ತಿಮ್ಮೇಗೌಡರು ನಮ್ಮ ಜೊತೆಯಲ್ಲಿ ಇದ್ದಾರೆ. 3 ಜನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಂಕಟೇಶ್ ಸರ್, ಈ ಹಿಂದೆ ನಡೆದಂಥ ವರದಿ ಬಗ್ಗೆ ಅದನ್ನು ತಾತ್ವಿಕವಾಗಿ ಮಾತ್ರ ಒಪ್ಪಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಈಗ 15 ದಿನಗಳಲ್ಲಿ 7 ಕೋಟಿ ಜನರನ್ನು ಸರ್ವೆಗೆ ಒಳಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ಕೇವಲ 15 ದಿನ ನೋಡಿ, ಈ ಹಿಂದೆ ನಡೆದಿದ್ದು 3 ವರ್ಷಗಳ ಕಾಲ ಸರ್ವೆ, 2015ರಿಂದ 2018ರವರೆಗೆ. ಆದರೆ ಈಗ ನಡೆಯುತ್ತೆ ಅಂತ ಹೇಳ್ತಾ ಇರುವಂಥದ್ದು 15 ದಿನಗಳ ಗಡುವು ಕೊಟ್ಟಿದ್ದಾರೆ. ಹೇಗಾಗುತ್ತೆ? ಮೊದಲನೇದಾಗಿ 2014-15 ಏನು ಸರ್ವೆ ಆಯಿತು, ಅದೇನು 3 ವರ್ಷಗಳ ಕಾಲ ನಡೆದಿಲ್ಲ. 3 ತಿಂಗಳೇ ವರದಿ ರೆಡಿ ಆಗಿದ್ದು 2018ಕ್ಕೆ. ಇರಲಿ, ಆ್ಯಕ್ಚುಲಿ ಇಲ್ಲಿ ಮೊಸಳೆ ಕಣ್ಣೀರು ಹಾಕ್ತಾರೆ ಅಷ್ಟೇ ಬಿ ಜೆ ಪಿನವರು ಮತ್ತು ಜನತಾದಳದವರು. ಇಲ್ಲ, ಅವರು ಈಗ ನೋಡಿ, ಅವರ ಆರೋಪ ಆಮೇಲೆ ಇರಲಿ, ಬಟ್ ಈಗ ಪ್ರಶ್ನೆ ಹೇಳ್ತೀರಾ ಯಾಕೆ ಏನಾಗುತ್ತೆ? ಸರ್ವೆ ಸಾಧ್ಯನಾ? ಅಲ್ಲ, ಯಾಕೆ ಸಾಧ್ಯ ಇಲ್ಲ? ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಫ್ಟ್ವೇರ್ಗಳು ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಮೊದಲನೇದಾಗಿ ಆಡಳಿತ ಪಕ್ಷದಲ್ಲಿದ್ದಾಗ ಇವರು ಮೊಸಳೆ ಕಣ್ಣೀರು ಹಾಕ್ತಾರೆ. ಈಗ ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆಗಿದ್ರು, ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆದರು, ಜಗದೀಶ್ ಶೆಟ್ಟರು ಚೀಫ್ ಮಿನಿಸ್ಟರ್ ಆದರು. ಅದಾದ ನಂತರ ಲಾಸ್ಟ್ ಟೈಮ್ ಇವರು ಚೀಫ್ ಮಿನಿಸ್ಟರ್ ಆದರು. ಅವ್ರ ಕಾಲದಲ್ಲಿ ವರದಿ ಅಂಗೀಕಾರ ಮಾಡಿಸ್ಕೊಳ್ಳೋಕೆ ಅವ್ರು ರೆಡಿ ಇರಲಿಲ್ಲ. ಆದರೆ ಯಾವಾಗ ಹಿಂದುಳಿದವರಿಗೆ, ದಲಿತರಿಗೆ, ಮುಸಲ್ಮಾನರಿಗೆ, ಅತ್ಯಂತ ಕೆಳ ಹಂತದ ಇವರಿಗೆ ಏನು ಸರ್ಕಾರದಿಂದ ಬೆನಿಫಿಟ್ಸ್ ಆಗ್ತದೆ, ಸರ್ಕಾರದಿಂದ ಸವಲತ್ತು ಸಿಗ್ತೈತೆ ಅನ್ನೋದು ಒಂದು ತಲೆನಲ್ಲಿ ಬಂದ್ಬಿಟ್ರೆ ಅವ್ರಿಗೆ, ಬಿ ಜೆ ಪಿನವರು ಜನತಾದಳದವ್ರಿಗೆ ಯಾವಾಗಲೂ ಆಪೋಸಿಷನ್ ಅಂದರೆ ಏನು ಗೊತ್ತಾ, ಅವರು ಸರ್ಕಾರದ ಒಳ್ಳೆಯ ನಿರ್ಣಯಗಳಿಗೂ ಆಪೋಸ್ ಮಾಡೋದೇನೆ, ಕೆಲವೊಂದು ಲೋಪದೋಷಗಳಿಗೂ ಅವರ ಅಂದರೆ ಆಪೋಸಿಷನ್ ಲೀಡರ್ ಅಂತ ಇರೋದೇನಕ್ಕಂದರೆ ವಿಧಾನಸಭೆ, ವಿಧಾನ ಪರಿಷತ್ತಿನಲ್ಲಿ ಸರ್ಕಾರ ಏನು ಚಿಂತನೆ ಮಾಡಿದ್ರೂ ಆಪೋಸಿಷನ್ ಮಾಡೋಕ್ಕಂತಲೇ ಸನ್ಮಾನ್ಯ ಅಶೋಕ್ ಅವರು ಹೇಳ್ತಿದ್ರು, ಇದೇನಿದು ಮನೆಯಾಳ ಸರ್ಕಾರ ಅಂತ. ಹಂಗಾರೆ ನೀವು ಒಬ್ಬ ಮನೆಯಾಳ ಸರ್ಕಾರದಲ್ಲಿ ಹಿಂದೆಗಡೆ ಸರ್ಕಾರದಲ್ಲಿ ಇದ್ರಲ್ಲಪ್ಪ, ನಿಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ, ಅವಾಗೆಲ್ಲ ಸರಿಯಾಗಿತ್ತು. ಅವಾಗ ಯಾಕೆ ನೀವು ಕಾಂತರಾಜ್ ವರದಿನ ಮತ್ತು ಹಿಂದೆ ಮಾಡಿದಂಥ ವರದಿ ನೀವು ಸ್ವೀಕಾರ ಮಾಡಲಿಲ್ಲ? ನಿಜವಾಗ್ಲೂ ನಿಮ್ಗೇನಾದ್ರು ಈ ಕಟ್ಟ ಕಡೆಯ ಮನುಷ್ಯರು ನ್ಯಾಯ ಕೊಡ್ಬೋದಾಗಿದೆ, ವರದಿ ತರಿಸ್ಕೊಬೇಕಾಗಿತ್ತು, ವರದಿ ತರಿಸ್ಕೊಂಡು ಅಂಗೀಕಾರ ಮಾಡಬೇಕಾಗಿತ್ತು, ಅದನ್ನು ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಈ ಗೋಜಲಿಗೆ ಯಾವತ್ತೂ ಓಡಲ್ಲ ಆಡಳಿತವಾಗಿದೆ. ಆ್ಯಕ್ಚುಲಿ ಬಿ ಜೆ ಪಿನವರು ಜನತಾದಳದವರು ಯಾವಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾದ್ರು ನಾವು ಜನಪರವಾಗಿ ಕಾಳಜಿ ತಗೊಳ್ತೀವಿ, ಜಾತಿ ಜನಗಣತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ರಾಹುಲ್ ಗಾಂಧಿ ಅವರು ಏನದು ಲೋಕಸಭೆಯಲ್ಲಿ 10 ಸಲ ಪ್ರಶ್ನೆ ಮಾಡ್ತಾರೆ. ನರೇಂದ್ರ ಮೋದಿಯವರು ಬಿಹಾರ ಚುನಾವಣೆ ಅನೌನ್ಸ್ ಆಗ್ತೈತೆ ಅನ್ನೋ ಕಾರಣಕ್ಕೋಸ್ಕರ ದೇಶದಲ್ಲಿ ಜಾತಿ ಗಣತಿ ಮಾಡ್ತಾರೆ. ಕೋವಿಡ್ ಈಗ ಆಲ್ರೆಡಿ ಕೋವಿಡ್ ನಿಮ್ಮ ಪ್ರಕಾರ 23ಕ್ಕೆ ಹೋಯಿತು. ಈ 2 ವರ್ಷದಲ್ಲಿ ಹಂಗಾರೆ ಕೇಂದ್ರ ಸರ್ಕಾರ ಏನು ಮಾಡ್ತಿದ್ರು, ಜಾತಿ ಜನಗಣತಿಗೆ ಆದೇಶ ಮಾಡಿದ್ರು. ಕೋವಿಡ್ 21-22ಕ್ಕೆ ಹೋಯ್ತಲ್ಲ, ಆಯ್ತಲ್ವಾ? ಯಾವಾಗ ಜನಪರವಾಗಿ ನಿಲುಗುಳಿದ ಕಾಂಗ್ರೆಸ್ ಸರ್ಕಾರಗಳು ಪ್ರತಿಭಟನೆ ಮಾಡ್ತಾರೆ, ಆಡಳಿತದಲ್ಲಿರ್ತಕ್ಕಂಥ ಏನದು ಯಾವಾಗ ಜನಪರವಾಗಿ ಸರ್ಕಾರ, ಅದು ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಆಗಿರ್ಬೋದು ಅಥವಾ ಆಂಧ್ರ ಪ್ರದೇಶದ ತೆಲಂಗಾಣ ಸರ್ಕಾರ ಆಗಿರ್ಬೋದು, ನಾವು ಬಡವರಿಗೆ ಯಾವಾಗಾದ್ರು ನ್ಯಾಯ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೊರಟಾಗ ಅದು ಮಸರಲ್ಲಿ ಕಳ್ಳುಡ್ಕೋ ಕೆಲಸ. ಈಗ ಸನ್ಮಾನ್ಯ ಅಶೋಕ್ ಅವರು ಹೇಳ್ತಿದ್ರು ಜಾತಿ ರೋಗ ಅಂತ ಹೇಳ್ತಿರೋ ಯಾರು, ಇದೇ ಒಬ್ಬ ಸಮುದಾಯದ
ಆಗಿದೆ ಕೆಳ ಹಂತದಲ್ಲಿ ಬಂದಿರತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಅದೇ ಆಡಳಿತ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಯಾವತ್ತು ಆರ್ಗ್ಯೂ ಮಾಡಿದ್ರು ಈ ಜಾತಿ ಗಣತಿನ ವರದಿ ಮಾಡಿ ಸ್ವೀಕಾರ ಮಾಡಿ ಅಂತ ಯಾವತ್ತೂ ಕೇಳಲೇ ಇಲ್ಲ. ಕೇವಲ ಇಲ್ಲಿ ತೋರ್ಪಡಿಕೆಗೆ ಮತ್ತೆ ಏನೋ ವಿಧಾನಸಭೆ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಆಪೋಸಿಷನ್ ಲೀಡರ್ ಆಗಿದ್ರು ಅನ್ನೋ ಕಾರಣಕ್ಕೆ ಆಪೋಸಿಷನ್ ಮಾಡುವ. ಇವತ್ತು ಕೆಳ ಹಂತದ ಇವತ್ತು ಸ್ಥಿತಿ ಗೊತ್ತಿದೆಯಾ? ನಾವೇನು ಮಾಡ್ತಾ ಇದ್ವಿ? ಜಾತಿ ಜನಗಣತಿ ಮಾಡ್ತಾ ಇಲ್ಲ ನಾವು. ಯಾರು ಈ ಸಮಾಜದಲ್ಲಿ ಕಟ್ಟಕಡೆಯ ಮನುಷ್ಯರು ಅವಕಾಶಗಳು ತಪ್ಪಿರ್ತವೆ, ಯಾರು ಸರ್ಕಾರಿ ಸವಲತ್ತು ಸಿಕ್ಕಿರಲ್ಲ, ಮತ್ತು ಯಾರು ತುಂಬ ಹಿಂದುಳಿದಿರ್ತಾರೆ ಅವ್ರು ಕೊಡ್ತಕ್ಕಂಥ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಅಂತ ನಾವು ಮಾಡ್ತೀವಿ. ಇವ್ರು ಎಲ್ಲದಕ್ಕೂ ರಾಜಕಾರಣ ಗಳಿಸೋರು ಬಿ ಜೆ ಪಿನವರು. ಅದ್ರ ಜೊತೆಯಲ್ಲಿ ಈಗ ಒಂದು ಕಡೆ ಈ ನಮ್ಮಲ್ಲಿ ಭಾಳ ಚೆನ್ನಾಗಿ ಹೇಳ್ತದೆ ಹಿಂದೂ ಸಂಪ್ರದಾಯದಲ್ಲಿ ಮಗುನೂ ಅಳಿಸ್ಬಿಡೋದು, ನಾವು ತೊಟ್ಲು ತೂಗ್ದಂಗೆ ತೂಗ್ದರು. ಇದು ಬಿ ಜೆ ಪಿಯವರು ಜನತಾ ದಳದವರು ಇದು 10 ವರ್ಷದಿಂದ ಮಾಡ್ಕೊಂಡೇ ಬರ್ತಾರೆ. ಯಾವಾಗ ಬಡವ್ರಿಗೆ ಯಾವಾಗ ನಾವು ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡ್ತೀವಿ ಅಂತ ಅವ್ರಿಗೆ ಮಸರಲ್ಲಿ ಕಲ್ಲು ಹುಡುಕದೆ ಕೆಲಸ ಬಿ ಜೆ ಪಿಯರಿಗೂ ಜನತಾ ದಳದವರು. ದಿಲೀಪ್ ಗೌಡ ಸರ್ ನೋಡಿ, ಆರಂಭದಲ್ಲಿ ಜಾತಿ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರಿ. ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನೀವು ಜಾತಿ ಗಣತಿ ಪರವಾಗಿದ್ದೀರಿ. ನಿಮ್ಮ ಸ್ಟ್ಯಾಂಡ್ ಏನು? ಮತ್ತೆ ರಾಜ್ಯದಲ್ಲಿ ಮರು ಸಮೀಕ್ಷೆ ಅಂತ ಹೇಳಿದ್ರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸ್ಟ್ಯಾಂಡ್ ಏನು ಅಂತಂದ್ರೆ, ಈ ದೇಶದಲ್ಲಿ ಜಾತಿ ಗಣತಿ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಜಾತಿ ಗಣತಿ ಮಾಡಿ, ಜಾತಿ ಗಣತಿಯನ್ನ ಮಾಡಬೇಕು. ಯಾಕೆಂತಂದ್ರೆ ಈಗಿನ ಸಿಚುಯೇಷನ್ ಅಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಈ ಜಾತಿಗಳು ಯಾವ್ಯಾವ ರೀತಿ ತಾರತಮ್ಯ ಅನುಭವಿಸ್ತಾ ಇದ್ದೇವೆ, ಜಾತಿ ಗಣತಿ ಮಾಡಲಿ. ಇವರು 10 ವರ್ಷದ ಹಳೆಯ ಸಮೀಕ್ಷೆಯನ್ನ ಇಟ್ಕೊಂಡು ಅದನ್ನ ಯಾವುದೋ ಒಂದು ಸುಳ್ಳು ಮಾಹಿತಿಯನ್ನ ಲೀಕ್ ಮಾಡಿ ಇಡೀ ರಾಜ್ಯದಲ್ಲಿ ಬೆಂಕಿ ಇಡ್ಲಿಕ್ಕೆ ಹೋದ್ರಲ್ಲ, ಅದ್ಯಾವ ಸಮೀಕ್ಷೆ? ಇಡೀ ರಾಜ್ಯದಲ್ಲಿ ಒಂದು ಚರ್ಚೆ ನಡೀತಲ್ಲ, ಮುಸಲ್ಮಾನ್ ಸಮುದಾಯವನ್ನ ಅತಿ ಹೆಚ್ಚು ತೋರಿಸಿ ಈ ರಾಜ್ಯದಲ್ಲಿ ಅವ್ರು ಮಾತ್ರ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಬೆಂಕಿ ಇಡಕ್ ಹೋದ್ರಲ್ಲ, ಆಯ್ತಪ್ಪ, ಆ ಸಮೀಕ್ಷೆ ನಾವು ಸರಿ ಅಂತಾನೆ ಒಪ್ಕೋತಿದ್ದೋ. ಸಿದ್ದರಾಮಯ್ಯನವ್ರಿಗೆ ಬಂದು ಅದನ್ನ ಸತ್ಯ ಅಂತ ಹೇಳ್ತಕ್ಕಂಥ ತಾಕತ್ತನ್ನು ಯಾಕೆ ತೋರಿಸ್ಲಿಲ್ಲ? ಅದು ನಮ್ಮ ಪ್ರಶ್ನೆ. ಅದ್ರ ಜೊತೆಗೆ ಇದಕ್ಕೆ 180 ಕೋಟಿಯನ್ನ ಖರ್ಚು ಮಾಡಿದ್ರಲ್ಲ, ಅದನ್ನ ಕಟ್ಕೊಂಡ್ ಕೊಡೋರು ಯಾರು? ಸಿದ್ದರಾಮಯ್ಯನವ್ರ ಪಾಕೆಟ್ ಮನಿಯಿಂದ ಕೊಡ್ತಾರ ಇವತ್ತು? ಆ ಹಣ ತೆರಿಗೆ ಹಣ ತಾನೆ, ಸಾರ್ವಜನಿಕರ ಹಣ ತಾನೆ. ಹೇಳುವಂತ ಸಂದರ್ಭದಲ್ಲಿ ನಿಮ್ಗೆ ಆ ತೆರಿಗೆ ಹಣ ನೆನಪಾಗ ಅವೈಜ್ಞಾನಿಕ ವರದಿ ಅಂತ ಯಾಕೆ ಹೇಳ್ದು ಅಂತಂದ್ರೆ, ಇವ್ರು ಕೊಟ್ಟಂತ ಅಂಕಿ ಅಂಶಗಳ ಮೇಲೆ ನಮಗೆ ನಂಬಿಕೆ ಇರಲಿಲ್ಲ. ಇವ್ರಿಗೆ ಕಾನ್ಫಿಡೆನ್ಸ್ ಇದ್ದಿದ್ರೆ ಒಂದ್ ನಿಮಿಷ ನಾವ್ ಹೇಳ್ತೀವಿ, ವಿರೋಧ ಪಕ್ಷದವ್ರು ಹೇಳ್ತೀವಿ ಅವೈಜ್ಞಾನಿಕ ಅಂತ. ವೈಜ್ಞಾನಿಕವಾಗಿದ್ರೆ ಅದನ್ನ ಹೇಳ್ತಕ್ಕಂಥ ಧೈರ್ಯ ಮಾಡ್ಬೇಕಾಗಿತ್ತಲ್ಲ. ಆ ಧೈರ್ಯವನ್ನ ಯಾಕೆ ಮಾಡಲಿಲ್ಲ ಈ ಸರ್ಕಾರ? ಅದಕ್ಕೆ ಹಂಗಾರೆ ಇವ್ರು ಮಾಡಿದ್ದು ಸುಳ್ಳು ಅಂತನಾ? ಇವ್ರು ಹೇಳಿದ್ದು ಸುಳ್ಳು ಅಂತನಾ? ಇವ್ರು ಕೊಟ್ಟಂತ ಅಂಕಿಅಂಶಗಳು ಈ ರಾಜ್ಯದಲ್ಲಿ ಮುಸಲ್ಮಾನರು ಮಾತ್ರ ಜಾಸ್ತಿ ಇದ್ದಾರೆ ಅಂತ ತೋರಿಸಿದ್ರಲ್ಲ, ಅದು ನಿಜ ಅಂತನಾ ಸುಳ್ಳು ಅಂತನಾ? ಮಾತ್ರ ಅದ್ರ ಜೊತೆಗೆ ಇವ್ರದ್ದು ನೋಡಿದೀವಿ ಸರ್ ಯಾವ ರೀತಿ ಜಾತಿ ಗಣತಿ ಮಾಡ್ತಾರೆ ಅಂತ. ಮೊನ್ನೆ ತಾನೇ ಒಳ ಮೀಸಲಾತಿ ಸಮೀಕ್ಷೆ ನಡೀತು. ಹೋಗದಂತೆ ಸ್ಟಿಕ್ಕರ್ ಅಂಟಿಸದಂತೆ ಬರದಂತೆ. ಪಾಪ ಜನಗಳು ಯಾರು ನಮ್ಮ ಮನೆ ಮೇಲೆ ಯಾರು ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂತ ಜನಗಳಿಗೆ ಗೊತ್ತಿಲ್ಲ. ಇದಕ್ಕಿದ್ದಂಗೆನೆ 15 ದಿವಸದಲ್ಲಿ ಯಾವ ತರ ಜಾತಿ ಗಣತಿ ಮಾಡ್ಲಿಕ್ಕಾಗತ್ತೆ ಇವರು? ಸರ್, ಒಂದು ಪಂಚಾಯತಿನಲ್ಲಿ ಒಂದು ಹೈಸ್ಕೂಲ್ ಇದೆ ಅಥವಾ ಮಿಡಲ್ ಸ್ಕೂಲ್ ಇದೆ ಅಂತ ಅನ್ಕೊಳ್ಳೋಣ. 3 ಜನ ಟೀಚರ್ಸ್ ಇರ್ತಾರೆ ಅನ್ಕೊಳ್ಳೋಣ, 3 ರಿಂದ 4 ಜನ. 10,000 ಜನ ಒಂದು ಪಂಚಾಯತಿನಲ್ಲಿ ವಾಸ ಮಾಡ್ತಿದ್ದಾರೆ ಅಂತಂದ್ರೆ, ಆ 10,000 ಜನಕ್ಕೆ ಒಬ್ಬೊಬ್ರಿಗೆ ನಾವು ಡಿವೈಡ್ ಮಾಡಿದ್ರೆ ಆಲ್ಮೋಸ್ಟ್ 3,000 ಚಿಲ್ಲರೆ ಒಬ್ಬೊಬ್ರಿಗೆ ಬರ್ತದೆ. ಅಂದ್ರೆ ಒಂದು ದಿವಸಕ್ಕೆ 250 ಜನನ ಜಾತಿ ಗಣತಿ ಮಾಡ್ಲಿಕ್ಕೆ ಸಾಧ್ಯನಾ? ಸುಮಾರು 99 ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇವ್ರು ಹೇಳ್ತಿದ್ದಾರೆ. ಒಬ್ಬ ಮನುಷ್ಯನ 99 ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಾಧ್ಯನಾ? ಒಂದು ದಿವಸಕ್ಕೆ 250 ಜನ ಜಾತಿ ಗಣತಿ ಮಾಡ್ಲಿಕ್ಕೆ ಸಾಧ್ಯನಾ? ಅದ್ರ ಜೊತೆಗೆ ಇವ್ರಿಗೆ ಕ್ಲಾರಿಟಿ ಇಲ್ಲ ಸರ್. ಇವರ ಶಿವರಾಜ್ ತಂಗಡಿಗೆ ಹೇಳ್ತಿದ್ದಾರೆ, ಸರ್ ಇಲ್ಲ ಇದು ಜಾತಿ ಗಣತಿ ಅಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಇವ್ರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಇದು ಜಾತಿ ಗಣತಿ ಅಂತ ಹೇಳ್ತಿದ್ದಾರೆ. ಸ್ವಾಮಿ, ನಮಗೆ ಕ್ಲಾರಿಟಿ ಕೊಡಿ, ಕನ್ಫ್ಯೂಸ್ ಆಗ್ತಾ ಇದೆ. ವಾಟ್ ಈಸ್ ಜಾತಿ ಗಣತಿ ಅಂಡ್ ವಾಟ್ ಈಸ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ? ನಮಗೆ ಕನ್ಫ್ಯೂಷನ್ ಇದೆ, ಇಡೀ ರಾಜ್ಯಕ್ಕೆ ಕನ್ಫ್ಯೂಷನ್ ಇದೆ. ಅಂದ್ರೆ ನೀವೆಲ್ಲ ಒಂದ್ ಕಡೆ ಜಾತಿ ಗಣತಿ ಅಂತಲೂ ಹೇಳ್ತೀರಿ, ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತೀರಿ. ಒಬ್ಬ ಮನುಷ್ಯನ್ ತಕ್ಕ ಹೋಗ್ಬಿಟ್ಟು ನೀವು ಬಡವರಿದ್ದೀರಾ ಅಂತ ಕೇಳ್ತೀರಾ? ನೀವು ಸಾಮಾಜಿಕವಾಗಿ ಹಿಂದುಳಿದಿದ್ದೀರಾ? ನಿಮ್ಗೆ ತಿನ್ನಕ್ ಊಟ ಇಲ್ವಾ? ನಿಮ್ಮ ಮಗು ಶಾಲೆಗೆ ಹೋಗ್ತಾ ಇದ್ಯಾ? ನೀವು ಬಡವರಿದ್ದೀರಾ? ನಿಮ್ಗೆ ಅಕ್ಕಿ ರೇಷನ್ ಮಾಡ್ತಿದ್ಯಾ ಅಂತ ಕೇಳ್ತೀರಾ? ಅಥವಾ ನಿಮ್ ಜಾತಿ ಯಾವುದು ಅಂತ ಕೇಳ್ತೀರಾ? ಇದಕ್ಕೆ ಕ್ಲಾರಿಟಿ ಕೊಡಿ. ಇದನ್ನ ನಾವು ಕೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಈ ಸುಳ್ಳು ನಾಟಕ ಡ್ರಾಮಾ ಕಂಪನಿಯನ್ನ ನೋಡಿ ನಾವು ಯಾಕೆ ನಿಮ್ಮ ಈ ಡ್ರಾಮಾ ಕಂಪನಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದೀವಿ, ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಡ್ತಾ ಇದೀವಿ ಅಂತಂದ್ರೆ, ಇವರು ವರದಿಯನ್ನು ರೆಡಿ ಮಾಡಿದ್ದು 2000 ಅದು ಏನು 13-14 ಮಾಡಿದ್ರಲ್ಲ, ಅದು ರೆಡಿ ಮಾಡಿದ್ದು 18ಕ್ಕೆ 5-6 ವರ್ಷ ತಗೊಂಡ್ರು ಟೈಮು. ಅದನ್ನ ಇದುವರೆಗೂ ಸಹ ಅವ್ರಿಗೆ ಆ ಒಂದು ಸತ್ಯ ಅಂತ ಹೇಳ್ತಕ್ಕಂಥ ತಾಕತ್ತನ್ನ ತೋರಿಸ್ಲೇ ಇಲ್ಲ ಸರ್. ಇನ್ನೊಂದು, ಇವ್ರು ಹೇಳ್ತಿದಾರಲ್ಲ ಸರ್, ಇವ್ರು ಸಮೀಕ್ಷೆ ಏನು ಹೇಳ್ತಿದಾರಲ್ವಾ, ಈ ಸಮೀಕ್ಷೆ ಬಗ್ಗೆ ಈ ಶೈಕ್ಷಣಿಕ ಇವತ್ತು ಸಮೀಕ್ಷೆ ಮಾಡಬೇಕು ಅಂತ ಹೊರಟಿದಾರಲ್ವಾ, ಶಿಕ್ಷಕರು ಈ ಒಂದು ಬೇಸಿಗೆ ರಜವನ್ನ ಆಲ್ರೆಡಿ ಕಳೆದುಬಿಟ್ಟಿದ್ದಾರೆ. ಏನು ಒಳಜಾತಿ ಒಂದು ಏನು ಇವರೇನು ಮಾಡ್ತಾ ಇದ್ರು ಸಮೀಕ್ಷೆಯನ್ನ, ಈಗ ಮತ್ತೆ ಇನ್ನೊಂದು ಜಾತಿ ಗಣತಿ ಅಂತ ಹೋಗ್ತಾ ಇದ್ದಾರೆ 15 ದಿವಸದಲ್ಲಿ. ಸರ್, ಇದುವರೆಗೂ ಸಹ ಯಾವ ಗಣತಿಯನ್ನು ಸಹ ಈ ದೇಶದಲ್ಲಿ
ನಾನು ಟೋಟಲ್ ದೇಶದಲ್ಲಿ ಹೇಳ್ತೀನಿ 15 ದಿವಸದಲ್ಲಿ ರೆಡಿ ಮಾಡತಕ್ಕ ಸಾಧ್ಯನೇ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್. 15 ದಿವಸದಲ್ಲಿ ಗಣತಿ ಹೇಗ್ ಮಾಡ್ಲಿಕ್ಕೆ ಆಗುತ್ತೆ? ಇದನ್ನ ಮಾಡಿದಲ್ಲ, ನಾನು ಮಾಡಿದಲ್ಲ ಸರ್, ಮಾಡ್ಲಿಕ್ಕೆ ಹೇಗಾಗುತ್ತೆ? ಡಿಸ್ಟರ್ಬ್ ಮಾಡಿಲ್ಲ. ಇವತ್ತು ಗೊತ್ತಾಗ್ಬೇಕಾಗಿತ್ತು ನೀವು ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಿ, ಯಾವ ಸಿಸ್ಟಮ್ ಯೂಸ್ ಮಾಡ್ತೀರಿ, ಅಥವಾ ಅಪ್ಲಿಕೇಶನ್ ಹಿಡ್ಕೊಂಡು ಹೋಗ್ತೀರಾ ಟಿಕ್ ಮಾರ್ಕ್ ಹಾಕೊಳ್ಳಿಕ್ಕೆ, ಅಥವಾ ನಿಮ್ದು ಯಾವ್ದಾದ್ರು ಒಂದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡಿದ್ದೀರಾ, ಅಥವಾ ಇಲ್ಲೂ ಸಹ ಮತ್ತೆ ಜನಗಳನ್ನ ಸೃಷ್ಟಿ ಮಾಡಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕುತ್ಕೊಂಡು ಮುಸಲ್ಮಾನರು ಇಷ್ಟಿದ್ದಾರೆ, ಅದ್ರಲ್ಲೂ ವೀರಶೈವ ಲಿಂಗಾಯತರು ನೋಡಿದ್ರು, ವೀರಶೈವ ಲಿಂಗಾಯತರು ಇಷ್ಟಿದ್ದಾರೆ, ಅದು ಒಕ್ಕಲಿಗರಲ್ಲಿ ನೋಡಿದ್ರು, ನೀನು ಗಂಗಟ್ಕರ್, ಅವನು ಉಪ್ಪಿನ ಕೊಳಗ, ಇನ್ನೊಂದು ದಾಸೋಹ ಅಂತೇಳಿ ಈ ತರ ಹೊಡೆದ್ರು, ಮತ್ತೆ ದಲಿತರು ನೋಡಿದ್ರು. ಇನ್ನು ಇದನ್ನು ಹೊಡ್ಕೊಂಡು ರಾಜಕೀಯ ಮಾಡ್ಕೊಂಡು ಹೋಗ್ತೀರಾ, ಅಥವಾ ಇವಾಗೆಲ್ಲ ಆದ್ರೂ ನಮಗೆ ನಿಜ ಸಿಗುತ್ತಾ? ಇದು ನಮ್ಗೆ ಇರ್ತಕ್ಕಂಥ ಪ್ರಶ್ನೆ. ನೀವು ಸುಳ್ಳುಗಳನ್ನ ಸೃಷ್ಟಿ ಮಾಡಿ ಜನರ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡೋದಾದ್ರೆ ನಮಗ್ ಬೇಡ. ಇದು ನೀವು ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಮಾಡೋದಾದ್ರೆ ಯಾವ ರೀತಿ ಮಾಡ್ತೀರಾ ಅಂತ ಜನಗಳ ಮುಂದೆ ಇಕ್ಕಿ. ನಿಮ್ಮ ನಂಬಿಕೆ ಇಲ್ಲ. ಒಳ ಮೀಸಲಾತಿ ಮಾಡಿದ್ನ ಇಡೀ ರಾಜ್ಯ ಜನತೆ ನೋಡಿದೆ. ಮನೆ ಮುಂದೆ ಸುಮ್ನೆ ಯಾರು ಮನೇಲಿ ಸರ್ ನೋಡಿ, ಮನೇಲಿ ಇಲ್ವೇ ಇಲ್ಲ, ಟೂಲೆಟ್ ಅಂತ ಬೋರ್ಡ್ ಹಾಕಿದೆ, ಅದು ಕೆಳಗಡೆ ಹೋಗಿ ಸ್ಟಿಕ್ಕರ್ಸ್ ಬಂದಿದ್ದಾರೆ ಒಳ ಮೀಸಲಾತಿದು. ಮನೆ ಹೊಸ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾನೆ, ಅದ್ರೊಳಗಡೆ ಇನ್ನು ವಾಸಕ್ಕೆ ಯಾರು ಹೋಗೇ ಇಲ್ಲ, ಅದ್ರ ಮನೆ ಮೇಲೆ ಸ್ಟಿಕ್ಕರ್ ಅಂಟಿಸಿ ಬಂದಿದ್ದಾರೆ. ಇವ್ರು ಹೇಗ್ ನಂಬಲಿಕ್ಕೆ ಸಾಧ್ಯ?